ನೋಡಿ, ಇವತ್ತಾದ್ರೂ ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗಿ. ಎಷ್ಟು ದಿವಸ ಅಂತ ಹೀಗೆ ಲೀವ್ ಹಾಕಿ ಯೋಚನೆ ಮಾಡ್ತಾ ಕೂತಿರ್ತೀರಾ? ಏನ್ ಮಾಡ್ಲಿ, ಗೀತನ್ ಮದುವೆನ ನನ್ನಿಂದ ಮರೆಯಕ್ಕಾಗ್ತಿಲ್ಲ. ನಿಮ್ ತಂಗಿನೇ ಒಪ್ಕೊಂಡು ಮದ್ವೆ ಆಗಿರ್ಬೇಕಾದ್ರೆ ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ನನ್ ತಂಗಿ ಗುಣ ನನಗೆ ಚೆನ್ನಾಗ್ ಗೊತ್ತು. ಆ ಅರವಿಂದನ ಮದುವೆ ಮಾಡ್ಕೊಳಕ್ಕೆ ಖಂಡಿತ ಅವಳಿಗೆ ಇಷ್ಟ ಇಲ್ಲ. ಎಲ್ಲಿ ಮದುವೆ ನಿಂತೋಗಿ ಆ ಅವಮಾನದಿಂದ ನಮ್ಮ ತಂದೆ ಸತ್ತೋಗ್ತಾರೋ ಅಂತ ಹೆದರಿ ತನ್ನೇ ಬಲಿಪಶು ಮಾಡ್ಕೊಂಡ್ಬಿಟ್ಲು. ಅವಳಿಗೆ ಮದುವೆ ಆಯ್ತು ಅನ್ನೋ ಸಂತೋಷ ನಮ್ಮಪ್ಪನಿಗೆ. ಆದ್ರೆ ನನ್ನ ತಂಗಿ ಗೀತಾ ಸಂತೋಷವಾಗಿರಕ್ಕೆ ಸಾಧ್ಯನೇ ಇಲ್ಲ. ಏನಾಯ್ತಮ್ಮ? ಯಾಕೆ? ಏನಮ್ಮ? ಈ ಪತ್ರಕ್ಕೆ ಸೈನ್ ಹಾಕಿಸ್ಕೊಂಡು ಬಂದೆ. ನಮ್ಮ ಮನೆ ಹೊಸಲು ತುಳಿಬೇಡ ಅಂತ ನನ್ನ ತಪ್ಪಿಟ್ರಪ್ಪ. ಅನಾಥಾಶ್ರಮಕ್ಕೆ ಕೊಟ್ಟಿರೋ 25 ಎಕರೆ ಜಮೀನ ಇವ್ರ ಹೆಸರು ಬರ್ಕೊಡ್ಬೇಕಂತ ಈ ಉದ್ದೇಶ ಇಟ್ಕೊಂಡೆ ಇವ್ನ ನಿನ್ನ ಮದುವೆ ಆಗಿರೋದು ಅಂತ ಕಾಣುತ್ತೆ. ಬೇಡ ಬೇಡ ಅಂತ ಹೊಡ್ಕೊಂಡ್ರೆ ಅವ್ರ ಮಾತು ಕೇಳ್ದೆ. ನನ್ನ ಮಗಳನ್ನ ಕಡ್ಕನ್ ಕೈ ಕೊಟ್ಬಿಟ್ರಲ್ರಿ. ಈಗ ತಾನೇ ಏನೇ ಆಗಿದೆ? ಇದು ಒಂದರ ಆಧಾರದ ಮೇಲೆ ನನ್ನ ಮಗಳನ್ನ ವರದಕ್ಷಿಣೆಗೋಸ್ಕರ ಚಿತ್ರಹಿಂಸೆ ಕೊಟ್ಟು ಮನೆಯಿಂದ ಆಚೆಗೆ ದಬ್ಬಿದ್ದಾರೆ ಅಂತ ಹೇಳಿ ಅವರಿಬ್ಬರನ್ನು ಕಂಬಿ ಅಣಿಸುವಾಗ ಮಾಡ್ತೇನೆ ಕಣೆ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡ್ರಿ. ಮಗಳನ್ನ ಒಳ್ಳೆ ರೀತಿಲಿ ಗಂಡನ ಮನೆಗೆ ಸೇರಿಸ್ಬಿಟ್ ಬನ್ರಿ. ಏನೇ ಸೇರ್ಸೋದೇನೆ ಬಂತು? ಸಾವಿರಾರು ಜನ ಎದುರು ಕುತ್ತಿಗೆ ತಾಳಿ ಕಟ್ಟಿ ಸಪ್ತಪದಿ ಸುತ್ತಿಲ್ಲ. ಏನ್ ಧರ್ಮಕ್ಕೆ ಸೇರ್ಸ್ಕೊತಾನೆ? ನಿನ್ನ ನಡಿಯಮ್ಮ, ನೀನು ನಡಿಯಮ್ಮ. ಆಗಲ್ಲ ಕಣೆ, ನಾನ್ ನೋಡ್ಕೊತೀನಿ. ನಡಿಯಮ್ಮ. ಆದ್ರೆ ಲ್ಯಾಂಡ್ ನಿಮ್ ಹೆಸರಿಗೆ ರಿಜಿಸ್ಟರ್ ಆಗಿಲ್ವಲ್ಲ ಸರ್? ಅದನ್ನೆಲ್ಲ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಒಂದ್ ವಾರದಲ್ಲಿ ಎಲ್ಲಾ ಸರಿ ಹೋಗುತ್ತೆ. ಸೊಸೆನ ಕಳ್ಸಿದೀನಿ, ಪತ್ರದ ಸಮೇತ ಬರ್ತಿದ್ದಾಳೆ. ಹೌದು ಸ್ವಾಮಿ. ಸಾಮಾನ್ಯವಾಗಿ ಸೊಸೆನ್ ತವ್ರ ಮನೆಗೆ ಕಳ್ಸೋವಾಗ ಬರ್ತಾ ಕಂಕ್ಳಲ್ಲಿ ಒಂದ್ ಕೂಸನ್ನ ಎತ್ಕೊಂಡ್ ಬಾ ಅಮ್ಮ ಅಂತ ಹರಸ್ ಕಳ್ಸೋದು ಲೋಕರೂಢಿ. ಆದ್ರೆ ನೀವು ಈ ಸೊಸೆನ ಕುತ್ತಿಗೆ ಹಿಡ್ದು ಆಚೆಗೆ ತಳ್ಳಿ ಬರೋವಾಗ ತವ್ರ ಮನೆ ಆಸ್ತಿನ ಬರ್ಸ್ಕೊಂಡ್ ಬಾ ಅಂತ ಕಳ್ಸಿದ್ದೀರಲ್ಲ, ಇದು ನಿಮ್ಮ ಲೋಕರೂಢಿ. ನೀವೇನ್ ಮನುಷ್ಯರೇನ್ರಿ ನೀವು? ಮಾತು ಸ್ವಲ್ಪ ಹಿಡಿತದಲ್ಲಿರ್ಲಿ. ಏನ್ ಹಿಡ್ದಲ್ಲಿ ಇಟ್ಕೊಳ್ಳೋದು? ಮೊದಲು ನೀವು ಇಟ್ಕೊಳ್ಳೋ ರೀತಿನ ನೆಟ್ಟಿ ಇಟ್ಕೊಳ್ಳಿ. ಪದ್ಮನಾಭ ಶಾಸ್ತ್ರಿ, ಆವತ್ತು ನಾನ್ ಮನಸ್ಸು ಮಾಡದೇ ಇದ್ದಿದ್ರೆ ನಿಮ್ಮನ ಬೀದಿ ಪಾಲಾಗಿ ನಿಮ್ಮ ಮಗಳ ಬಾಳು ಗೋಡೆಯಾಗಿ ನಿಮ್ಮನೆಲ್ಲ ಬಿದ್ದಿರ್ಬೇಕಾಗ್ತಿತ್ತು. ಅಯ್ಯೋ ನಯವಂಚಕರ, ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡ್ತೇವೆ ಅಂತ ಊರ್ನವ್ರ ಎದುರ್ನಲ್ಲೆಲ್ಲ ನಾಟಕ ಆಡಿ ಸಂದರ್ಭನ ಉಪಯೋಗಿಸ್ಕೊಂಡು ನನ್ನ ಜಮೀನು ಹೊಡೆಯೋಕ್ ಪ್ಲಾನ್ ಮಾಡಿರೋ ನೀವು ಸಮಯ ಸಾಧಕರು ಕಂಡ್ರು. ನಿಮ್ಮನೆ ಸೊಸೆಯಾಗಿ ಬರೋ ಬದಲು ನನ್ನ ಮಗಳು ನನ್ನ ಮನೇಲೆ ಇದ್ದಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತಿದ್ಲು ಕಂಡ್ರು. ಇನ್ನೂ ಕಾಲ ಮಿಂಚಿಲ್ಲ ಶಾಸ್ತ್ರಿಗಳೇ. ಆ ಪತ್ರಕ್ಕೆ ಸೈನ್ ಹಾಕಿದ್ರೆ ಅದನ್ನ ನಮ್ಮ ಹತ್ರ ಕೊಟ್ಟು ನಿಮ್ಮಗಳನ್ನ ಇಲ್ಲೇ ಬಿಟ್ಟು ನಿಮ್ಮನೆ ದಾರಿನ ನಿಮ್ ನೋಡ್ಕೋಬಹುದು. ಇಲ್ಲ ಅಂದ್ರೆ ನನ್ ದಾರಿಗೆ ಸುಂಕ ಇಲ್ಲ ಅಂತ ನಿಮ್ ಮಗಳನ್ನ ಕರ್ಕೊಂಡು ವಾಪಸ್ ಮನೆಗೆ ಹೋಗಿ. ಕರ್ಕೊಂಡು ಹೋಗ್ತೇನೆ ಬಿಡಯ್ಯ, ನನ್ನ ಮಗಳು ನನಗೇನ್ ಭಾರ ಆಗೋದಿಲ್ಲ. ಆದ್ರೆ ನಿಮ್ಮನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ. ಹೆಣ್ಣು ಮಗಳಿಗೆ ಚಿತ್ರಹಿಂಸೆ ಕೊಟ್ಟು ಡೌರಿಗೋಸ್ಕರ ಅದು ಇದು ಅಂತ ಹೇಳಿ ನಿಮ್ಮನ್ನ ಕಂಬಿ ಅಣಿಸೋಗ ಮಾಡ್ತೇನೆ. ನೀ ಸುಮ್ಮನೆ ನೀನು ತುದಿ ಮೇರಿದ್ರೆ ಕಮಿಷನ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ. ಪ್ರೈಮ್ ಮಿನಿಸ್ಟರ್ ವರ್ಗೂ ಹೋಗ್ತೇನೆ. ಪ್ರೈಮ್ ಮಿನಿಸ್ಟರ್ ಹತ್ರ ಏನು, ಪ್ರೆಸಿಡೆಂಟ್ ಹತ್ರನೇ ಹೋಗು. ಮೊದ್ಲು ಈ ಮನೆ ಬಿಟ್ಟು ಆಚೆ ತೊಲಗು. ನೋಡಿ, ನಮ್ ತಂದೆಗೆ ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ. ಏನೇ ನಿಮ್ಮಪ್ಪನ್ ಕರ್ಕೊಂಡ್ ಬಂದ್ ಜಗಳಕ್ ಬಿಟ್ಟು ನಮ್ಗೆ ಗೌರವ ಕೊಡು ಅಂತ ಹೇಳ್ತೇನೆ? ನಮ್ ತಂದೆ ನಿಮ್ ಹತ್ರ ಜಗಳ ಆಡೋದಕ್ ಬಂದಿಲ್ಲ. ನಾನ್ ಈ ಮನೇಲಿ ಸಂತೋಷವಾಗಿರ್ಲಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಏನೋ ಕತೆ ಕೇಳ್ತಿದ್ಯಾ? ಕತ್ ಹಿಡ್ದು ಆಚೆ ತಳ್ಳೋಣ. ನಾನ್ ಈ ಮನೆ ಬಿಟ್ಟು ಹೋಗಲ್ಲ. ಹೋಗಲ್ವ? ನನ್ ಮಗಳ ಮುಖ ನಾನು ಸುಮ್ಮನೆ ನೋಡು. ಹಾಗಾದ್ರೆ ನೀನ್ ಮಾತಾಡ್ತು. ವರದಕ್ಷಿಣೆ ಕೊಡೋದಕ್ಕೆ ಯೋಗ್ಯತೆ ಇರೋ ನೀನು ನಮ್ಮ ಮಗಳ ಮೇಲೆ ಕೈ ಮಾಡ್ತೀಯ? ನಿಮ್ಗೆ ಹೇಳ್ಬೇಕು ಮಾಡ್ಬೇಕು ಸಾಕ್ಷ್ಯ ಕಟ್ಟಿರೋ ತಾಳಿನ ಯಾಕೋ ಕೇಳ್ತೀಯ? ಅವಳು ಸೌಭಾಗ್ಯ ಭಾಗ್ಯ ನೀವೇ ಯಾಕೋ ಕಿತ್ಕೋತೀಯ? ಕೆಲಸ ಮಾಡ್ಬೇಕು. ಅಲ್ಲಿ ಗುರುತು ಹಾಕಿರೋ ಹತ್ರ ಸೈನ್ ಮಾಡಿ. ನೀನೇನು ಯೋಚನೆ ಮಾಡ್ಬೇಡಮ್ಮ.
ಕಾರಣಕ್ಕಾಗಿ ಈ ಮನೆ ಹೊಸಲ್ನ ಇನ್ಮೇಲೆ ದಾಟಬೇಡಮ್ಮ. ಇನ್ಮೇಲೆ ನಿನ್ನ ಒಳಿತು ಕೆಟ್ಟ ಸಾವು ಸಂತೋಷ ಎಲ್ಲ ಈ ಹೊಸಲ್ ಒಳಗಡೆ ಇದೆ ಅಮ್ಮ. ಅದನ್ನೇನಾದ್ರೂ ದಾಟ್ಬಿಟ್ರೆ ಅದರಿಂದ ಆಗೋ ಅನಾಹುತ ತಡ್ಕೊಳ್ಳೋ ಶಕ್ತಿ ನಿನ್ ತಂದೆಲಿಲ್ಲ ಅಮ್ಮ. ಯಾಕಮ್ಮ ಯಾಕಮ್ಮ ಇನ್ಮೇಲೆ ಇಲ್ಲೇ ಇರು, ಚೆನ್ನಾಗಿರು, ಚೆನ್ನಾಗಿರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಗಿರಿ ಇನ್ನೊಂದು ರೌಂಡು. ಎಸ್ ಚೆನ್ನಾಗಿ ತೆಗಿತೀರಾ, ಚೆನ್ನಾಗಿ ತೆಗಿತೀರಾ. ಬಾಮ್ಮ ಬಲಗಾಲ ಇಟ್ಟು ಒಳಗಡೆ ಬಾಮ್ಮ. ಯಾಕೆ ಎಡಗಲ್ಲಿ ಟ್ರೈನ್ ಆದ್ರೂ ಉದುರೋಗುತ್ತಾ? ಮೆತ್ತಿಗೆ ಮೆತ್ತಿಗೆ. ನನ್ ಬಿಟ್ಟು ಹೋಗ್ಬೇಡಿ. ಹೋದ್ರು ಅಷ್ಟೇ. ಸಹನಾ ಬಾಮ್ಮ ಒಳಗಡೆ. ಹೋಗಮ್ಮ ಹೋಗ. ಏನ್ ಅಳಿಂದರ ಯೋಚನೆ ಮಾಡ್ತಾ ಇದ್ದೀರಾ? ಹೆಂಡತಿನ ಬಿಟ್ಟು ಹೋಗ್ಬೇಕು ಅಂತನಾ? ಏನ್ ಯೋಚನೆ ಮಾಡ್ಬೇಡಿ. ದಿನ ಮಧ್ಯಾಹ್ನ ರಾತ್ರಿ ಊಟಕ್ಕೆ ಇಲ್ಲಿಗೆ ಬಂದ್ಬಿಡಿ, ರಾತ್ರಿ ಮಲ್ಗೋಕ್ ಮಾತ್ರ ಅಲ್ಲಿಗೆ ಹೋಗ್ಬಿಡಿ. ನನ್ಗೆ ಊಟ ತಿಂಡಿ ಬಗ್ಗೆ ಏನ್ ಯೋಚನೆ ಇಲ್ಲ ಮಾವ. ಮತ್ತೆ ಒಬ್ರೇ ಮಲ್ಗಬೇಕು ಅಂತನಾ? ಅದಲ್ಲ ವಿಷಯ, ಅದಲ್ಲ. ನನಗೆ ಬೆಂಗಳೂರು ಟ್ರಾನ್ಸ್ಫರ್ ಆಗಿದೆಯಲ್ಲ, ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು. ಹೋಗ್ತೀನಂದ್ರೆ ಬೇಡ ಅಂತಾಳೆ. ಇವ್ರಿಗೇನ್ ಕಷ್ಟ? ಹೇಗಿದ್ರು ಡೆಲಿವರಿ ಆಗೋರ್ಗು ನಮ್ಮನೇಲೆ ಇರ್ತಾಳೆ, ನೀವು ಕೆಲ್ಸದ ಮೇಲೆ ಇರ್ತೀರಾ. ನಿಮ್ಮನ್ನ ಯಾಕೆ ಹೋಗ್ಬೇಡ ಅಂತಾಳೆ? ಹೋಗೋದ್ ಬೇಡ ಅಂತ ಹೇಳ್ತಿಲ್ಲ ಅತ್ತೆ, ನಾನು ನಿಮ್ ಜೊತೆ ಬರ್ತೀನಂತ ಹಠ ಮಾಡ್ತಿದ್ದಾಳೆ. ನೀನ್ ಇನ್ನು ಮಗು ತರಾನೇ ಆಡ್ತಿದ್ಯಲ್ಲೇ. ಅಯ್ಯೋ. ನೀನಿರೋ ಈ ಪರಿಸ್ಥಿತಿಲಿ ನಿನ್ನನ್ ಯಾರೇ ನೋಡ್ಕೋತಾರೆ? ಕಟ್ಕೊಂಡಿಲ್ವಾ? ಇವರೇ ನೋಡ್ಕೋತಾರೆ. ನಾನ್ ನೋಡ್ಕೋತೀನತ್ತೆ. ಚೆನ್ನಾಗಿ ಹೇಳಿದ್ರಿ. ಇವಳಿರೋ ಈ ಪರಿಸ್ಥಿತಿಲಿ ತಾಯಿ ಆರೈಕೆ ಬಹಳ ಮುಖ್ಯ. ಅದಕ್ಕೆ ಎಲ್ಲಾ ಗರ್ಭಿಣಿ ಹೆಣ್ಮಕ್ಳು ತವ್ರ ಮನೆಗ್ ಬರೋದು. ಸರಿ, ಒಂದ್ ಕೆಲ್ಸ ಮಾಡು ಮಮ್ಮಿ. ಏನೇ ಅದು? ನೀನು ನಮ್ ಜೊತೆಗೆ ಬಂದ್ಬಿಡು. ಅಯ್ಯಯ್ಯೋ, ಅತ್ತೆನ ನಮ್ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಮಾವನಿಗೆ ಊಟ ತಿಂಡಿ ಕೊಡೋರು ಯಾರು? ಊಟ ತಿಂಡಿ ಬಗ್ಗೆ ಯೋಚನೆ ಇಲ್ಲ ಅಂದ್ರೆ ಹಾಗಾದ್ರೆ ರಾತ್ರಿ ಹೊತ್ತು ಒಬ್ರೇ ಮಲಗ್ಬೇಕು ಅನ್ನೋದೇ ಚಿಂತೆ. ಏನಳಿ ಅಂದ್ರೆ ನೀವು ನೀವೆಲ್ಲ ಬೆಂಗಳೂರಿಗೆ ಹೋಗ್ಬಿಟ್ರೆ ನಾನು ಒಬ್ನೇ ಏನ್ ಮಾಡ್ಲಿ? ನಾನು ನಿಮ್ ಜೊತೆ ಬೆಂಗಳೂರಿಗೆ ಬಂದ್ಬಿಡ್ತೀನಿ. ಅಲ್ಲಿಗೆ ಬರ್ತಿದ್ದೀರೋ ತಾವು? ಹಾಗಾದ್ರೆ ನಾನೊಂದು ಸೂಪರ್ ಐಡಿಯಾ ಹೇಳ್ತೀನಿ, ಗಮನವಾಗಿ ಕೇಳಿ. ನೀವು ಅತ್ತೆ ಇಬ್ರು ಬೆಂಗಳೂರು ಹೊರಟೋಗಿ, ನನ್ನ ಬೆಂಗಳೂರು ಟ್ರಾನ್ಸ್ಫರ್ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊಂಡು ನಾನು ಇವಳು ಬಂದು ಇಲ್ಲಿದ್ದು ಬಿಡ್ತೀವಿ. ನಿನ್ನ ಗಂಡ ನಾನು. ಸರ್ ಪೋಸ್ಟ್. ಗೀತಾ ಬರ್ದಿರೋದಾ? ಲೇ ಇವಳೆ ಗೀತಾ ಕಾಗದ ಬರ್ದಿದ್ದಾಳೆ ಕಣೆ. ಏನು? ಗೀತಾ ಕಾಗ್ದ ಬರ್ತಿದ್ದಾಳ? ಏನಂತ ಬರ್ದಿದ್ದಾಳೆ? ಪ್ರೀತಿಯ ಅಪ್ಪ ಅಮ್ಮನಿಗೆ ನಿಮ್ಮ ಮಗಳು ಗೀತಾ ಮಾಡುವ ನಮಸ್ಕಾರಗಳು. ಅದಾಗಿ ಏನಂತ ಬರ್ತಿದ್ದಾಳೆ? ಏನು ಕೆಟ್ಟ ಸುದ್ದಿ ಕಡೆ. ನೋಡ್ಕೊಂಡ್ ಬರ್ತಿರ್ತಾರೆ. ಗೀತಾ, ಅಮ್ಮ ಗೀತಾ, ಗೀತಾ. ಯಾಕೆ ಗೀತಾ ಗೀತಾ ಅಂತ ಬಡ್ಕೋತಾ ಇದ್ದೀರಾ? ಮೊದಲು ನನ್ ಮಗಳು ಗೀತಾನ್ ನೋಡ್ಬೇಕು. ಅವಳು ನಮ್ಮನೇಲಿ ಎಲ್ಲಿದ್ದಾಳೆ? ಅಂದ್ರೆ ನನ್ ಮಗಳು ಕಾಗದದಲ್ಲಿ ಬರದ ಹಾಗೆ ಅನಾಹುತ ಮಾಡ್ಕೊಟ್ಬಿಟ್ಲ. ಏನ್ ಕಾಗದ? ಯಾರ್ ಬರ್ದಿರೋದು? ಏನಾಗಿದೆ ರೀ ನಿಮ್ಗೆ? ನನ್ ಮಗಳು ಕಾಗದದಲ್ಲಿ ಅಳಿಯಂದ್ರನ್ನು ಸಾಯಿಸಿ ತಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗ ಬರ್ದಿದ್ದಾಳೆ. ಆದ್ರೆ ಇವ್ರು ಇಲ್ಲಿದ್ದಾರೆ. ನಿಜ ಹೇಳಿ, ನನ್ ಮಗಳನ್ನ ಎಲ್ಲಿ ಕಳ್ಸಿದ್ದೀರಿ? ನಾವ್ ಯಾಕೆ ಕಳ್ಸೋಣ ಶಾಸ್ತ್ರಿಗಳೇ? ಅವಳೇ ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ. ಇಲ್ಲ, ಸುಳ್ಳು. ಇದನ್ನ ನಾನು ನಂಬೋದಿಲ್ಲ. ನನ್ನ ಮಗಳು ಯಾವತ್ತೂ ಈ ತರ ಕೆಲಸ ಮಾಡೋಳಲ್ಲ. ಅವಳು ನನ್ನ ಮಾತನ್ನ ಮೀರಿ ಯಾವತ್ತೂ ಮನೆ ಹೊಸಲು ದಾಟ್ ಹೋಗೋದಿಲ್ಲ. ನೀವೇನೋ ಮಾಡಿದ್ದೀರಿ? ನಿಜ ಹೇಳಿ, ನಿಜ ಹೇಳಿ. ಸುಮ್ನೆ ಯಾಕ್ರಿ ಕೂಕೋತೀರಾ ಶಾಸ್ತ್ರಿಗಳೇ? ನಮಗೂ ಕಾಗದ ಬರ್ದಿಟ್ಟು ಹೋಗಿದ್ದಾಳೆ. ನೀವು ಬೇಕಾದ್ರೆ ಓದಿ. ನಿಮ್ ಜೊತೆ ಸಂಸಾರ ಮಾಡೋದು ನನಗೆ ಇಷ್ಟವಿಲ್ಲ. ನೀವು ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಚೆನ್ನಾಗಿರಿ. ನಾನು ಹೋಗ್ತೇನೆ. ನನ್ನ ಹುಡ್ಕೋ ಪ್ರಯತ್ನ ಮಾತ್ರ ಮಾಡಬೇಡಿ. ಗೀತಾ, ಇಲ್ಲ, ಇದು ನಮಗೂ ಸಾಧ್ಯ ಇಲ್ಲ. ಇದರಲ್ಲೇನೋ ಮೋಸ ಇದೆ, ಇದರಲ್ಲೇನೋ ಮೋಸ ಇದೆ. ಏನ್ ಮೋಸ ನಡೆದಿದೆ? ನೀವ್ ಹೇಳೋದ್ ನೋಡಿದ್ರೆ ನಾವೇ ಸಾಯ್ತಿರೋ ರೀತಿ ಮಾತಾಡ್ತೀವಿ. ನನ್ನ ಮಗಳು ನನ್ನ ಕಣ್ಣದಲ್ಲೇ ಹೊಡೆದಿರೋ ನೀವು ಅವಳು ಸಾಯಿಸಿರೋದ್ರಲ್ಲಿ ಅನುಮಾನವೇ ಇಲ್ಲ. ಅವಳು ನೀವೇ ಕೊಲೆ ಮಾಡಿರ್ಬೇಕು. ನಾವು ಕೊಲೆ ಮಾಡಿದ್ರೆ ಈ ಯಾಕೆ ಬರ್ತೀಯಾ? ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಯ್ಯ. ಹೋಗ್ತೀನಿ ಕಣೋ, ಹೋಗ್ತೀನಿ. ಆದ್ರೆ ನಿಮ್ಮನ್ನು ಮಾತ್ರ
ಬುದ್ಧಿ ಮುಂಡೆ ಅವ ಹೆಣ್ಣು ಮಕ್ಕಳ ದುಡ್ಡನ್ನ ತಿಂದು ಬದುಕೊಂಡು ನೀವು ಉದ್ಧಾರ ಆಗ್ತಿದೇನ್ರು ಹಾಳಾಗ್ ಹೋಗಿ ಹೋಗಿ ಮನೆ ಹಾಡ್ರ